ಈ ರೀತಿಯಾದಂಥ ವಿಂಡೋಸ್ ಬರ್ತದೆ. ನಾನು ಸಿಇಟಿ ಪರೀಕ್ಷೆ ತೆಗೆದುಕೊಳ್ಳಲು ಬಯಸುತ್ತೇನೆ. ಎಲ್ಲರೂ ಕೂಡ ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಆದ್ಯತೆ ಭಾಷೆ ಇಂಗ್ಲಿಷ್ ಅಂತ ಇದೆ, ಇಂಗ್ಲಿಷೇ ಇರಲಿ, ಕನ್ನಡ ಬೇಡ, ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಬಿಡಿ ಎಲ್ಲರೂ. ನೆಕ್ಸ್ಟ್ ಇಲ್ಲೊಂದು ಲಾಸ್ಟ್ ಆಪ್ಷನ್ ಇದೆ ನೋಡಿ, PCMB ಅಂತಿದೆ ನೋಡಿ. ಎಲ್ಲರೂ ಕೂಡ PCMB ಅನ್ನ ಸೆಲೆಕ್ಟ್ ಮಾಡಬೇಕು. PCMB ಅಂತ ಕಾಣ್ತಾ ಇದೆಯಲ್ಲ, ಈ PCMB ಬಾಕ್ಸ್ ಹತ್ರ ಸಣ್ಣ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ. ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತಿದೆ, ಕ್ಲಿಕ್ ಮಾಡಬೇಕು. ಆವಾಗ ಅದು PCMB ಆಪ್ಷನ್ ಸೆಲೆಕ್ಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನ್ ಬರ್ತದೆ, ನಿಮ್ಗೆ ಇಲ್ಲಿ ಆಪ್ಷನ್ ಬಂದಿದೆ ನೋಡಿ, ಡು ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತಿದೆ. ಇಲ್ಲಿ ಅಗ್ರಿಕಲ್ಚರಲ್ ಕೋಟಾ ಅಂತಂದ್ರೆ ನೀವು ಕೃಷಿಕರಾಗಿದ್ದು, ಜೊತೆಗೆ ಕೃಷಿ ಡಿಪಾರ್ಟ್ಮೆಂಟ್ ಇಂದ ಒಂದು ಡಾಕ್ಯುಮೆಂಟ್ ಇದೆ ಅಥವಾ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬೇಕು ನಿಮ್ಮ ಪೇರೆಂಟ್ಸ್. ಹಾಗಿದ್ರೆ ಮಾತ್ರ ಅದು ಈ ಒಂದು ಅಗ್ರಿಕಲ್ಚರಲ್ ಕೋಟಾವನ್ನ ಕ್ಲೇಮ್ ಮಾಡ್ಲಿಕ್ಕೆ ಆಗ್ತದೆ. ವಿದೌಟ್ ಡಾಕ್ಯುಮೆಂಟ್ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಸಪೋರ್ಟ್ ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಕೇಳ್ತದೆ. ಯಾವ ಅಗ್ರಿಕಲ್ಚರ್ ಕಾಲೇಜಿನ ಸೆಂಟ್ರಿಗೋ ಎಕ್ಸಾಮ್ ಬರೀತೀರಿ, ಅದು ಕೂಡ ಆಟೋಮೆಟಿಕಲ್ ಡಿಸ್ಪ್ಲೇ ಆಗ್ತದೆ. ಯಾವ್ಯಾವ ಕಾಲೇಜ್ ಉಂಟು ಅಂತ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ, ಯಾವ್ದೆಲ್ಲ ಕಾಲೇಜ್ ಉಂಟು ಅಂತ. ನೀವು ನಿಯರೆಸ್ಟ್ ಆಗಿ ನಮ್ಮ ಉಜಿರೆ ಬೆಳ್ತಂಗಡಿಗೆ ಹತ್ತಿರ ಇರುವಂತಹ ಯಾವುದೇ ಒಂದು ಸೆಂಟರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಅಗ್ರಿಕಲ್ಚರಲ್ ಡಾಕ್ಯುಮೆಂಟ್ ಇಲ್ಲ, ನಾವು ಅಗ್ರಿಕಲ್ಚರ್ ಕೋಟಾದಲ್ಲಿ ನಾವು ಬರೀಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ಎಲ್ಲರೂ ಕೂಡ ನೋ ಅಂತ ಕ್ಲಿಕ್ ಮಾಡ್ಬಿಡಿ. ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಯಾವ ಜಿಲ್ಲೆಯಿಂದ ಎಕ್ಸಾಮ್ ಬರಿತಾ ಇದ್ದೀರಾ, ಅಗ್ರಿಕಲ್ಚರ್ ಕೋಟಾ ಅಲ್ಲ ಇದು, ಜನರಲ್ ಆಗಿ ಸಿಇಟಿ ಅನ್ನ ಯಾವ ಜಿಲ್ಲೆಯಿಂದ ಬರಿತಾ ಇದ್ದೀರಾ ಅಂತ ಇಲ್ಲಿ ಜಿಲ್ಲೆ ಹೆಸರು ಬರ್ತದೆ. ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಜಿಲ್ಲೆಯ ಆಪ್ಷನ್ ಬರ್ತದೆ, ಮಂಗಳೂರು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಇದೆ, ಸೆಕೆಂಡ್ ಪ್ರಯಾರಿಟಿ ಉಜಿರೆ ಅಂತಿದೆ. ಆಕ್ಚುಲಿ ಫಸ್ಟ್ ಪ್ರಯಾರಿಟಿ ಉಜಿರೆ ಸೆಂಟರ್ ಬರಬೇಕು, ಆದ್ರೆ ಇಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ ಉಜಿರೆ ಅಂತ ಇಲ್ಲ, ಆಪ್ಷನ್ನೇ ಕೊಟ್ಟಿಲ್ಲ ಅವರು, ಅದನ್ನ ಆಡ್ ಮಾಡಿಲ್ಲ. ತಾಲೂಕು ಮತ್ತು ಜಿಲ್ಲಾ ಕೇಂದ್ರವನ್ನು ಮಾತ್ರ ಮಾಡಿದ್ದಾರೆ. ಬಟ್ ಬೆಳ್ತಂಗಡಿ ತಾಲೂಕಾ ಸೆಂಟ್ರಲ್ಲಿ ಇಲ್ಲಿ ಕೂಡ ಬರಲಿಲ್ಲ. ಹಾಗಾಗಿ ನೀವು ಬೆಳ್ತಂಗಡಿ ತಾಲೂಕು ಅಂತ ಬಂದ್ರೆ ಬೆಳ್ತಂಗಡಿ ತಾಲೂಕು ಅಂತ ಬರೀರಿ. ಸಪೋಸ್ ಬರಲಿಲ್ಲ ಅಂತಂದ್ರೆ ಇಲ್ಲಿ ಮಂಗಳೂರು ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಯಾರಿಟಿ ಉಜಿರೆಯನ್ನು ಕೊಡ್ತೀರಿ. ಮತ್ತೆ ಇದ್ರ ಬಗ್ಗೆ ಅವರು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೂ ಅವಕಾಶ ನೆಕ್ಸ್ಟ್ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿಯನ್ನು ಸಿಲೆಕ್ಟ್ ಮಾಡ್ತೀರಿ. ಸಿಲೆಕ್ಟ್ ಮಾಡಿದ ಮೇಲೆ ಉಜಿರೆ ಅಂತ ಬಂದಿದೆ ನೋಡಿ, ನಾನು ಉಜಿರೆ ತಗೊಂಡಿದ್ದೇನೆ. ಡೌನ್ಲೋಡ್ ಟು ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ನೀವು ಅಪ್ಲಿಕೇಶನ್ ಹಾಕಿರೋದು ಓಪನ್ ಆಗ್ತದೆ, ಪೇಜ್ ಡೌನ್ಲೋಡ್ ಆಗ್ತದೆ. ಅಲ್ಲಿ ನೀವು ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ನಾನೀಗ ಡೌನ್ಲೋಡ್ ಮಾಡಿದ್ದೇನೆ. ಮಾಡಿದ ಮೇಲೆ ಒಂದು ಫೈಲು PDF ಅಲ್ಲಿ ಡಿಸ್ಪ್ಲೇ ಆಗಿದೆ. ನೋಡಿ ಮೇಲೆ ಡೌನ್ಲೋಡ್ ಆಯಿತು, ಈಗ ಬಂತು. ಕರೆಕ್ಟ್ ಆಗಿ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕೂಡ ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಇದನ್ನ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ತಪ್ಪಿದ್ರೆ ಸರಿಪಡಿಸ್ಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಸಂಬಂಧಪಟ್ಟದ, ನಿಮ್ಮ ಹೆಸರು ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಇರ್ಬೋದು, ಅಡ್ರೆಸ್ ಇರ್ಬೋದು, ರಿಸರ್ವೇಶನ್ ಕ್ರೈಟೀರಿಯಾ ಇರ್ಬೋದು, ಎಲ್ಲವುದನ್ನು ಕೂಡ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಇದು ಸರಿ ಉಂಟು ಅಂತಾದ್ರೆ ನೀವೇನ್ ಮಾಡಬೇಕು, ಮುಂದಿನ ಸ್ಟೆಪ್ಪಿಗೆ ಹೋಗ್ಬೇಕು. ಮುಂದಿನ ಸ್ಟೆಪ್ ಅಲ್ಲಿ ಹೇಗೆ ಹೋಗ್ಬೇಕು ಅಂತಂದ್ರೆ, ಫಸ್ಟ್ ನೀವು ಈ ರೀತಿಯಾದಂತ ಒಂದು ಆಪ್ಷನ್ ಬರ್ತದೆ. ಇಲ್ಲಿ ಸಬ್ಮಿಟ್ ಖಚಿತಪಡಿಸಿ, ಡ್ರಾಫ್ಟ್ ಅನ್ನು ನಾವು ನೋಡಿದ್ದೇವೆ, ಖಚಿತಪಡಿಸ್ತಾ ಇದ್ದೇವೆ, ಹೌದು ಸರಿ ಉಂಟು ಅಂತ ಖಚಿತಪಡಿಸ್ತಾ ಇದ್ದೇವೆ. ಆವಾಗ ನೀವು ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಲಿಂಕ್ ಬರ್ತದೆ. ಆಪ್ಷನ್ ಲಿಂಕ್ ಈ ರೀತಿಯಾಗಿದೆ ನೋಡಿ. ನಿಮ್ಮ ಫೀಸ್ ಎಷ್ಟು ಅಂತ ಆಟೋಮೆಟಿಕ್ ತೋರಿಸ್ತದೆ ಇಲ್ಲಿ. ಫೀಸ್ ಅನ್ನು ನೀವು ಯಾವುದ್ರ ಮೂಲಕ ಕಟ್ಟಬಹುದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬಳಸಿ ಕಟ್ಟಬಹುದು, ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕಟ್ಟಬಹುದು, UPI QR ಕೋಡ್ ತೋರಿಸ್ತಾರೆ ಅದ್ರ ಮೂಲಕನೂ ಕೂಡ ಕಟ್ಬೋದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸರಿ ನೋಡ್ಕೊಂಡು ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಬೇಕು. ಪೇ ನೌ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ
ಈ ರೀತಿಯಾದಂತಹ ಒಂದು ವಿಂಡೋಸ್ ಓಪನ್ ಆಗ್ತದೆ. ಇದರಲ್ಲಿ ಶೋ ಕ್ಯೂ ಆರ್ ಅಂತಿದೆಯಲ್ಲ, ಅದರ ಮೇಲೊಮ್ಮೆ ಕ್ಲಿಕ್ ಮಾಡಿ. ಶೋ ಕ್ಯೂ ಆರ್ ಮೇಲೊಮ್ಮೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯೂ ಆರ್ ಕೋಡ್ ಓಪನ್ ಆಗ್ತದೆ. ಆಮೇಲೆ ನಿಮ್ಮ ಮೊಬೈಲ್ ಮೂಲಕ ಫೋನ್ ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಅದ್ರ ಮೂಲಕ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡಲಿಕ್ಕೆ ಆಗ್ತದೆ. ಆಟೋಮೆಟಿಕ್ ಪೇಮೆಂಟ್ ಆಗ್ತದೆ. ಆದ್ರೆ ಪೇಮೆಂಟ್ ಆಗೋ ತನಕ ಸಕ್ಸಸ್ಫುಲಿ ಆಗಿ ಬರೋ ತನಕ ಕೂಡ ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ಕಾಯಬೇಕು. ಯಾಕಂದ್ರೆ ಪ್ರಿಂಟ್ ಚಲನ್ ಬರ್ತದೆ ನೋಡಿ, ಈ ರೀತಿ ಪ್ರಿಂಟ್ ಚಲನ್ ಬರೋ ತನಕ ನಾವು ಕಾಯಬೇಕಾಗ್ತದೆ. ಆಮೇಲೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ಪ್ರಿಂಟ್ ಔಟ್ ತಕೊಂಡು ಇಟ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ರೆಫರೆನ್ಸ್ ನಂಬರ್ ಬರ್ತದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ನಂಬರ್ ಬರ್ತದೆ, ಅದೆರಡು ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದೆರಡನ್ನು ಕೂಡ ನೀವು ಪ್ರಿಂಟ್ ಔಟ್ ತಕೊಂಡು ಅಥವಾ ಸೇವ್ ಮಾಡಿಕೊಂಡು ಕೂಡ ಇಟ್ಕೊಳ್ಬಹುದು. ಇದಾದ್ಮೇಲೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ತಕ್ಷಣ ಅದು ಅಪ್ಲಿಕೇಶನ್ ಇಷ್ಟು ಮಾಡಿದ್ರೆ CET ಅಪ್ಲಿಕೇಶನ್ ಹಾಕಿ ಆಯ್ತು. ಬಟ್ ನೀವು ಆಗಾಗ ಇದೆಲ್ಲ ಸ್ಟೆಪ್ಸ್ ಗಳನ್ನ ನೋಡ್ತಾ ಇರಿ. ಅಪ್ಡೇಟಿಂಗ್ ಆಪ್ಷನ್ ಕೂಡ ಬಿಡ್ತಾ ಇರ್ತಾರೆ. ಏನಾದರೂ ಡಾಟಾಗಳು ತಪ್ಪಿದ್ರೆ ಅದನ್ನು ಗಮನಿಸಿಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.